ಬಂದ್ರು ಸ್ಟಿಕ್ಕರ್ ಅಂಟಿಸಿ ಹೋದ್ರು. ಆದ್ರೆ ಸಹಾಯವಾಣಿಗೆ ಅಂತ ಒಂದು ನಂಬರ್ ಅನ್ನು ಹಾಕಿದ್ದಾರೆ ಬಿಬಿಎಂಪಿ ಅವರು. ಇನ್ ಕೇಸ್ ಏನಾದ್ರೂ ಬಿಟ್ಟು ಹೋದಂತ ಸಂದರ್ಭದಲ್ಲಿ, ಸರ್ವೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಮನೇಲಿ ಯಾರು ಚಿಕ್ಕವರಿದ್ದಾರೆ, ಅವರ ಪೋಷಕರೇನೋ ಕೆಲಸಕ್ಕೆ ಏನಾದ್ರು ಹೋಗಿರ್ತಾರೆ, ಅಂತ ಸಂದರ್ಭದಲ್ಲಿ ಬಿಟ್ಟು ಹೋಗಿರ್ತಲ್ಲ, ಬಂದಿದ್ವಿ ಅಂತ ಸ್ಟಿಕ್ಕರ್ ಅಂಟಿಸಿ ಹೋಗ್ಬೇಕಾಗತ್ತೆ. ಆದ್ರೆ ಇದಕ್ಕೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ರೆ ಅವ್ರನ್ನ ಸಾರ್ಟ್ ಔಟ್ ಮಾಡ್ತಾರೆ ಬಿಬಿಎಂಪಿ ಅವರು. ಆದ್ರೆ ಬೇಕಾಬಿಟ್ಟಿ ಮನೆಗೆ ಹೋಗದೆ ಇವರು ಕಂಪೌಂಡ್ಗೋ ಅಥವಾ ಅವರ ಡೋರ್ಗೂ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ರಾಜ್ಯದ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಾಹಿತಿಯನ್ನ ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ್ರೆ ಸಹಾಯವಾಣಿಗೆ ಕರೆ ಮಾಡಿ ಅಂತ ಈಗ ಹೇಳ್ತಿದ್ದಾರೆ ಬಿಬಿಎಂಪಿ ಅವರು. ನಮ್ಮ ಸಹಾಯವಾಣಿ ಸಂಖ್ಯೆ 9481359000 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡಬೇಕು. ಈ ನಂಬರ್ಗೆ ಮಾತ್ರ ಹೆವಿ ಕಾಲ್ ಬರುತ್ತೆ ರಂಜಿತ್, ಸಿಕ್ಕಾಪಟ್ಟೆ ಕಾಲ್ ಬರುತ್ತೆ. ಯಾಕಂದ್ರೆ ಮನೆಗೆ ಯಾರ ಮನೆಗೂ ಹೋಗಿಲ್ಲ ಅಲ್ಲ ಇವರು, ಮಾತನಾಡ್ತಿಲ್ಲ. ನಿಜ ನಿಜ. ಈ ನಂಬರ್, ಈ ಕಸ್ಟಮರ್ ಕೇರ್ ನಂಬರ್ ಅನ್ನೋದು ಕೂಡ ಎನಿ ಟೈಮ್ ಬಿಸಿನೇ ಇರುತ್ತೆ ಅನ್ಸುತ್ತೆ. ನನ್ನ ಮನಸ್ಸಿಗೆ ಕಾಲ್ ಕನೆಕ್ಟ್ ಆಗೋದೇ ಡೌಟ್ ಅನ್ಸ್ತಾ ಇದೆ. ಇದು ಬಹುಶಃ ಇದು ಹೈಪರ್ ಸರ್ವರ್ ಡೌನ್ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಮನೆಗೆ ಹೋಗಿಲ್ಲ, ನೀವು ಮನೆಗೆ ಹೋಗಿಲ್ಲ, ಸ್ಟಿಕ್ಕರ್ ಅನ್ಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ನಂಬರ್ಗೆ ಯಾರು ಕಾಲ್ ಮಾಡಿ ಎಷ್ಟು ಕಾಲ್ ಬರುತ್ತೆ? ಹೌದೌದೌದು. ಇದನ್ನ ಮ್ಯಾನೇಜ್ ಮಾಡ್ತಾರೆ. ಸ್ಕ್ಯಾನರ್ ನಲ್ಲೆಲ್ಲ ಸ್ಕ್ಯಾನ್ ಮಾಡಿ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋ ಪೇಷನ್ಸ್ ಅಂತೂ ಜನರಿಗೆ ಇರೋದಿಲ್ಲ. ನೀವು ಲಿಟ್ರಲಿ ಅಲ್ಲಿಗೆ ಹೋಗಿ ಅವ್ರ ಮನೆಯವ್ರು ಮಾತಾಡ್ತಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಓದ್ತಾ ಇದ್ದಾರೆ, ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಏನು ಎತ್ತ ಅನ್ನೋ ಗಣತಿಯನ್ನ ಫ್ಯಾಕ್ಚುಯಲ್ ಆಗಿ ಮಾಡಬೇಕು. ನೀವು ಯಾರೋ ಏನೋ ಎತ್ತ ಅಂತ ಹೇಳಿ ಬಂದು ಅಂಟಿಸಿ ಕದ್ದು ಮುಚ್ಚಿ ಹೋಗೋದು ಇದೆಲ್ಲ, ಆದ್ರೆ ಇದಕ್ಕೆ 100 ಕೋಟಿ ಖರ್ಚಾಗತ್ತೆ. 100 ಕೋಟಿ ಖರ್ಚಾಗತ್ತೆ. ಕಳೆದ ಬಾರಿ 165 ಕೋಟಿ ಹತ್ರ ಖರ್ಚಾಗಿದೆ. ಆದ್ರೆ ಈಗ ಮತ್ತೆ 100 ಕೋಟಿ. ಆದ್ರೆ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇನ್ನು ಮತ್ತೆ ಇನ್ಯಾರೋ ಮತ್ತೊಬ್ರು ಯಾರೋ ಬಂದು ಮತ್ತೊಂದು ಗಣತಿ ಮತ್ತೊಂದು ಅಂತ ಹೇಳ್ಕೊಂಡು ಹೋದ್ರೆ ಆ ಸಮುದಾಯಕ್ಕೆ ಮತ್ತೆ ಅನ್ಯಾಯ ಆಗ್ತಾ ಇದ್ರೆ ಯಾವಾಗ ಸರಿ ಆಗತ್ತೆ ಅಂತ ಖಂಡಿತವಾಗ್ಲೂ ಕೂಡ ಸರಿಯಾಗಿ ಮಾಡೋಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಯಾವ ಹಿಂದುಳಿದ ವರ್ಗದವರಿಗೆ ಇವರು ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಜಾತಿ ಜನಗಣತಿ ಮೊದಲ ಬಾರಿ ತಂದಾಗ ಅದು ಅವೈಜ್ಞಾನಿಕವಂತೇಳಿ ಮಾಧ್ಯಮದಲ್ಲೆಲ್ಲ ಪ್ರೂವ್ ಆದ ನಂತರ ಇವರದೇ ಪಕ್ಷದವರು, ಇವರದೇ ಸರ್ಕಾರದ ಕೆಲವು ಮಂತ್ರಿಗಳು ಎಲ್ಲ ಹೋದ್ರು. ಎಲ್ಲ ಹೇಳಿದ ನಂತರವೂ ಕೂಡ ಈಗ ಹೊಸದಾಗಿ ಇವರು ಗಣತಿ ಮಾಡಿ ನಾವು ಫ್ಯಾಕ್ಚುಯಲ್ ಆಗಿ ನಂಬರ್ಸ್ ಕೊಡ್ತೀವಿ, ಅವೈಜ್ಞಾನಿಕವಾಗಿ ಮಾಡೋದಿಲ್ಲ, ನಾವು ಸೈಂಟಿಫಿಕ್ ಆಗಿ ಮಾಡ್ತೀವಿ ಅಂತೇಳಿ ಹೊರಟವರು ಮಾಡಿದ್ದೇನು ಮಾತ್ರ ಅದನ್ನೇ ಮಾಡಕ್ ಹೊರಟಿದ್ರು. ಆದ್ರೆ ನಾವು ಅವರನ್ನು ಎಚ್ಚರಿಸಿದ್ವಿ ನಿಕೇಶ್. ಈಗ ಬಹುಶಃ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸರ್ವೆಯಲ್ಲಿ ಎಡವಟ್ಟನ್ನು ಒಪ್ಕೊಂಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ನಮ್ಮದೇ ಸುದ್ದಿ, ನಮ್ಮದೇ ಫಾಲೋ ಅಪ್, ನಾವು ಮಾತ್ರ ಹೇಳಿದ್ದು ನೋಡಿ. ಗ್ರೌಂಡ್ ನಲ್ಲಿದ್ದು ನಾವು ಮನೆಗೆ ಹೋಗಿ ಎಲ್ಲರನ್ನು ವಿಚಾರ ಮಾಡಿ ಇವರು ಬಂಡವಾಳ ಬಯಲು ಮಾಡಿದ್ವಿ. ನಮ್ದೇ ಸುದ್ದಿ, ನಮ್ದೇ ಫಾಲೋ ಅಪ್, ನಮ್ದೇ ಕಮ್ಮಿಂಗ್ ಅಪ್ ಎಲ್ಲ. ಒಂದು ದಿನ ಬಳಿಕ ಬೇರೆಯವರಿಂದ ಫಾಲೋ ಅಪ್, ಒಂದಿನ ಆದ ನಂತರ ಬೇರೆಯವರು ನಾವು ಸುದ್ದಿ ಮಾಡಿ ಆದ ನಂತರ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸರ್ವೆಯಲ್ಲಿ ಎಡವಟ್ಟಾಗಿದೆ ಅಂತೇಳಿ ಬಿಬಿಎಂಪಿ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಹೌದು, ಎಡವಟ್ಟಾಗಿದೆ, ಇನ್ನು ಮುಂದೆ ಹಂಗಾಗೋದಿಲ್ಲ, ನಾವು ಎಲ್ಲಾ ಮನೆಗೂ ಹೋಗ್ತೀವಿ, ಮನೆಯವ್ರ ಜೊತೆಯಲ್ಲಿ ಸಂವಹನ ಮಾಡ್ತೀವಿ, ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡೇ ಇನ್ನು ಮುಂದುವರಿತೀವಿ ಅಂತ ಹೇಳಿದ್ದಾರೆ. ಬಂದ್ರು ಸ್ಟಿಕ್ಕರ್ ಅಂಟಿಸಿ ಹೋದ್ರು. ಆದ್ರೆ ಸಹಾಯವಾಣಿಗೆ ಅಂತ ಒಂದು ನಂಬರ್ ಅನ್ನು ಹಾಕಿದ್ದಾರೆ ಬಿಬಿಎಂಪಿ ಅವರು. ಇನ್ ಕೇಸ್ ಏನಾದ್ರೂ ಬಿಟ್ಟು ಹೋದಂತ ಸಂದರ್ಭದಲ್ಲಿ, ಸರ್ವೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಮನೇಲಿ ಯಾರು ಚಿಕ್ಕವರಿದ್ದಾರೆ, ಅವರ ಪೋಷಕರೇನೋ ಕೆಲಸಕ್ಕೆ ಏನಾದ್ರು ಹೋಗಿರ್ತಾರೆ, ಅಂತ ಸಂದರ್ಭದಲ್ಲಿ ಬಿಟ್ಟು ಹೋಗಿರ್ತಲ್ಲ, ಬಂದಿದ್ವಿ ಅಂತ ಸ್ಟಿಕ್ಕರ್ ಅಂಟಿಸಿ ಹೋಗ್ಬೇಕಾಗತ್ತೆ. ಆದ್ರೆ ಇದಕ್ಕೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ರೆ ಅವ್ರನ್ನ ಸಾರ್ಟ್ ಔಟ್ ಮಾಡ್ತಾರೆ ಬಿಬಿಎಂಪಿ ಅವರು. ಆದ್ರೆ ಬೇಕಾಬಿಟ್ಟಿ ಮನೆಗೆ ಹೋಗದೆ ಇವರು ಕಂಪೌಂಡ್ಗೋ ಅಥವಾ ಅವರ ಡೋರ್ಗೂ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ರಾಜ್ಯದ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಾಹಿತಿಯನ್ನ ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ್ರೆ ಸಹಾಯವಾಣಿಗೆ ಕರೆ ಮಾಡಿ ಅಂತ ಈಗ ಹೇಳ್ತಿದ್ದಾರೆ ಬಿಬಿಎಂಪಿ ಅವರು. ನಮ್ಮ ಸಹಾಯವಾಣಿ ಸಂಖ್ಯೆ 9481359000 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡಬೇಕು. ಈ ನಂಬರ್ಗೆ ಮಾತ್ರ ಹೆವಿ ಕಾಲ್ ಬರುತ್ತೆ ರಂಜಿತ್, ಸಿಕ್ಕಾಪಟ್ಟೆ ಕಾಲ್ ಬರುತ್ತೆ. ಯಾಕಂದ್ರೆ ಮನೆಗೆ ಯಾರ ಮನೆಗೂ ಹೋಗಿಲ್ಲ ಅಲ್ಲ ಇವರು, ಮಾತನಾಡ್ತಿಲ್ಲ. ನಿಜ ನಿಜ. ಈ ನಂಬರ್, ಈ ಕಸ್ಟಮರ್ ಕೇರ್ ನಂಬರ್ ಅನ್ನೋದು ಕೂಡ ಎನಿ ಟೈಮ್ ಬಿಸಿನೇ ಇರುತ್ತೆ ಅನ್ಸುತ್ತೆ. ನನ್ನ ಮನಸ್ಸಿಗೆ ಕಾಲ್ ಕನೆಕ್ಟ್ ಆಗೋದೇ ಡೌಟ್ ಅನ್ಸ್ತಾ ಇದೆ. ಇದು ಬಹುಶಃ ಇದು ಹೈಪರ್ ಸರ್ವರ್ ಡೌನ್ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಮನೆಗೆ ಹೋಗಿಲ್ಲ, ನೀವು ಮನೆಗೆ ಹೋಗಿಲ್ಲ, ಸ್ಟಿಕ್ಕರ್ ಅನ್ಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ನಂಬರ್ಗೆ ಯಾರು ಕಾಲ್ ಮಾಡಿ ಎಷ್ಟು ಕಾಲ್ ಬರುತ್ತೆ? ಹೌದೌದೌದು. ಇದನ್ನ ಮ್ಯಾನೇಜ್ ಮಾಡ್ತಾರೆ. ಸ್ಕ್ಯಾನರ್ ನಲ್ಲೆಲ್ಲ ಸ್ಕ್ಯಾನ್ ಮಾಡಿ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋ ಪೇಷನ್ಸ್ ಅಂತೂ ಜನರಿಗೆ ಇರೋದಿಲ್ಲ. ನೀವು ಲಿಟ್ರಲಿ ಅಲ್ಲಿಗೆ ಹೋಗಿ ಅವ್ರ ಮನೆಯವ್ರು ಮಾತಾಡ್ತಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಓದ್ತಾ ಇದ್ದಾರೆ, ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಏನು ಎತ್ತ ಅನ್ನೋ ಗಣತಿಯನ್ನ ಫ್ಯಾಕ್ಚುಯಲ್ ಆಗಿ ಮಾಡಬೇಕು. ನೀವು ಯಾರೋ ಏನೋ ಎತ್ತ ಅಂತ ಹೇಳಿ ಬಂದು ಅಂಟಿಸಿ ಕದ್ದು ಮುಚ್ಚಿ ಹೋಗೋದು ಇದೆಲ್ಲ
ಆದ್ರೆ ಇದಕ್ಕೆ 100 ಕೋಟಿ ಖರ್ಚಾಗತ್ತೆ, 100 ಕೋಟಿ ಖರ್ಚಾಗತ್ತೆ. ಕಳೆದ ಬಾರಿ 165 ಕೋಟಿ ಹತ್ತತ್ರ ಖರ್ಚಾಗಿದೆ. ಆದ್ರೆ ಈಗ ಮತ್ತೆ 100 ಕೋಟಿ. ಆದ್ರೆ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇನ್ನು ಮತ್ತೆ ಇನ್ಯಾರೋ ಮತ್ತೊಬ್ರು ಯಾರೋ ಬಂದು ಮತ್ತೊಂದು ಗಣತಿ ಮತ್ತೊಂದು ಅಂತ ಹೇಳ್ಕೊಂಡು ಹೋದ್ರೆ ಆ ಸಮುದಾಯಕ್ಕೆ ಮತ್ತೆ ಮತ್ತೆ ಅನ್ಯಾಯ ಆಗ್ತಾ ಇದ್ರೆ ಯಾವಾಗ ಸರಿ ಆಗತ್ತೆ ಅಂತ ಖಂಡಿತವಾಗ್ಲೂ ಕೂಡ ಸರಿಯಾಗಿ ಮಾಡೋಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಹಿಂದುಳಿದ ವರ್ಗದವರಿಗೆ ಇವರು ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಜಾತಿ ಜನಗಣತಿ ಮೊದಲ ಬಾರಿ ತಂದಾಗ ಅದು ಅವೈಜ್ಞಾನಿಕವಂತೇಳಿ ಮಾಧ್ಯಮದಲ್ಲೆಲ್ಲ ಪ್ರೂವ್ ಆದ ನಂತರ ಇವರದೇ ಪಕ್ಷದವರು ಇವರದೇ ಸರ್ಕಾರದ ಕೆಲವು ಮಂತ್ರಿಗಳು ಎಲ್ಲ ಹೇಳಿದ ನಂತರವೂ ಕೂಡ ಈಗ ಹೊಸದಾಗಿ ಇವರು ಗಣತಿ ಮಾಡಿ ನಾವು ಫ್ಯಾಕ್ಚುಯಲ್ ಆಗಿ ನಂಬರ್ಸ್ ಕೊಡ್ತೀವಿ, ಅವೈಜ್ಞಾನಿಕವಾಗಿ ಮಾಡೋದಿಲ್ಲ, ನಾವು ಸೈಂಟಿಫಿಕ್ ಆಗಿ ಮಾಡ್ತೀವಿ ಅಂತೇಳಿ ಹೊರಟವರು ಮಾಡಿದ್ದೇನು ಮಾತ್ರ ಅದನ್ನೇ ಮಾಡಕ್ ಹೊರಟಿದ್ರು. ಆದ್ರೆ ನಾವು ಅವರನ್ನು ಎಚ್ಚರಿಸಿದ್ವಿ ನಿಖೇಶ್. ಈಗ ಬಹುಶಃ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸರ್ವೆಯಲ್ಲಿ ಎಡವಟ್ಟನ್ನು ಒಪ್ಕೊಂಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ನಮ್ಮದೇ ಸುದ್ದಿ, ನಮ್ಮದೇ ಫಾಲೋ ಅಪ್, ನಾವು ಮಾತ್ರ ಹೇಳಿದ್ದು ನೋಡಿ. ಗ್ರೌಂಡ್ ನಲ್ಲಿದ್ದು ನಾವು ಮನೆಗೆ ಹೋಗಿ ಎಲ್ಲರನ್ನು ವಿಚಾರ ಮಾಡಿ ಇವರು ಬಂಡವಾಳ ಬಯಲು ಮಾಡಿದ್ವಿ. ನಮ್ದೇ ಸುದ್ದಿ, ನಮ್ದೇ ಫಾಲೋ ಅಪ್, ನಮ್ದೇ ಕಮ್ಮಿಂಗ್ ಅಪ್ ಎಲ್ಲ. ಒಂದು ದಿನ ಬಳಿಕ ಬೇರೆಯವರಿಂದ ಫಾಲೋ ಅಪ್, ಒಂದಿನ ಆದ ನಂತರ ಬೇರೆಯವರು ನಾವು ಸುದ್ದಿ ಮಾಡಿ ಆದ ನಂತರ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸರ್ವೆಯಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿ ಬಿಬಿಎಂಪಿ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಹೌದು, ಎಡವಟ್ಟಾಗಿದೆ, ಇನ್ ಮುಂದೆ ಹಂಗಾಗೋದಿಲ್ಲ, ನಾವು ಎಲ್ಲಾ ಮನೆಗೂ ಹೋಗ್ತೀವಿ, ಮನೆಯವರ ಜೊತೆ ಸಂವಹನ ಮಾಡ್ತೀವಿ, ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡೇ ಇನ್ನು ಮುಂದುವರಿತೀವಿ ಅಂತ ಹೇಳಿದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.